ಪತ್ರಕರ್ತರ ಸಂಘದಲ್ಲಿ ಮಧ್ಯಾಹ್ನದ ಊಟ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಚಾಲನೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಪ್ರತಿನಿತ್ಯ ಪತ್ರಕರ್ತರಿಗೆ ಉಚಿತವಾಗಿ ಮಧ್ಯಾಹ್ನದ ಊಟ ನೀಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವಾನಂದ ತಗಡೂರು ಬುಧವಾರದಂದು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಒಂದೆರಡು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿ ನಂತರ ನಿಂತು ಹೋಗಿದೆ. ಹಾಸನದಲ್ಲಿ ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು. ಇದೇ ಕಾರಣಕ್ಕೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ವಿಭಿನ್ನ ಎಲ್ಲ ವಿಚಾರದಲ್ಲೂ ಮಾದರಿ ಎನಿಸಿದೆ. ಪ್ರೀತಿ, ಜಗಳ ಎಲ್ಲದಕ್ಕೂ ಇಲ್ಲಿ ಅವಕಾಶವಿದೆ. ಹಾಗಾಗಿ ನಮ್ಮ ಸಂಘ ಎಲ್ಲಾ ವಿಚಾರದಲ್ಲೂ ಮಾದರಿ. ಅಧಿಕಾರ ಮುಖ್ಯವಲ್ಲ, ಅವಕಾಶ ಸಿಕ್ಕಾಗ ಏನು ಮಾಡಿದವು ಎಂಬುದು ಮುಖ್ಯ. ಎಲ್ಲರನ್ನ ಸಂಭಾಳಿಸಿಕೊಂಡು ಒಂದಾಗಿ ತೆಗೆದುಕೊಂಡು ಹೋಗುವ ಕೆಲಸವನ್ನ ಅಧ್ಯಕ್ಷರಾದವರು ಮಾಡಬೇಕು. ಕೆಲವೊಮ್ಮೆ ಎಲ್ಲವನ್ನೂ ನುಂಗಿಕೊಂಡು ಕೆಲಸ ಮಾಡುವುದು ಮುಖ್ಯವಾಗ್ತದೆ ಎಂದರು. ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲಲಾಗಲ್ಲ. ಈ ವ್ಯವಸ್ಥೆಯನ್ನ ನಾವು ಒಪ್ಪಿದ್ದೇವೆ. ಸೋತವರು ಕುಗ್ಗಿ, ಗೆದ್ದವರು ಹಿಗ್ಗಬೇಕಿಲ್ಲ. ಸಂಘಟನೆಯಿಂದ ಯಾರೂ ದೂರ ಉಳಿಯಬೇಡಿ. ಸಂಘ ಸಂಘಟನೆ ಬಹಳ ಮುಖ್ಯ. ಅದರಿಂದ ನಾವು ಎಂದು ಸಲಹೆ ನೀಡಿದರು. ಡಿವಿಜಿಯವರು ಹುಟ್ಟು ಹಾಕಿದ ಸಂಘದಲ್ಲಿ ಇಂದು 10,000 ಸದಸ್ಯರಿದ್ದಾರೆ. ಟ್ರೇಡ್ ಯೂನಿಯನ್ ಆಕ್ಟ್ ಅಡಿ ನೋಂದಣಿಯಾಗಿರುವ ಒಂದೇ ಒಂದು ಸಂಘ ಎಂದರೆ ಅದು ನಮ್ಮ KUWJ ಎಂದರು. 30 ವರ್ಷಗಳ ಹೋರಾಟದ ಫಲವಾಗಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವ್ಯವಸ್ಥೆಯು ಶೀಘ್ರ ಸಾಕಾರ ಆಗಲಿದ್ದು, ಅರ್ಹರು ಇದರ ಲಾಭ ಪಡೆಯಿರಿ ಎಂದ ಅವರು, ಮಾರ್ಚ್ 28, 29ರಂದು ಬೀದರ್ನಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೀತಾ ಇದ್ದು, ಎಲ್ಲರೂ ಭಾಗವಹಿಸುವಂತೆ ಮನವಿಯನ್ನ ಮಾಡಿದರು. ಪತ್ರಿಕಾ ಭವನದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ ಅಂತೇಳಿ ನಾನು ಹೇಳಿದೆ. ಈ ಭವನ ಆದಾಗ ನೋಡಿ, ಇಲ್ಲಿ ಫೋಟೋಗಳಿದೆ. ಈ ಫೋಟೋಗಳೆಲ್ಲ ಹಾಕೋದು ಒಂದು ಕಾನ್ಸೆಪ್ಟ್ ಮಾಡಿ ಹಾಕಿದ್ವಿ. ನಮ್ಮ ಜಿಲ್ಲೆಯವ್ರನ್ನೆಲ್ಲ ಇದನ್ನು ಯಾವ್ಯಾವ ಪ್ರವಾಸಿ ತಾಣ ಇದೆ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಬಂದರೆ ಅವ್ನಿಗೆ ಗೊತ್ತಾಗಬೇಕು ಅಂತೇಳಿ ಒಂದು ತೂಕು ಸೇತುವೆ ಇದೆ ಅನ್ನೋದೇ ಎಷ್ಟೋ ಜನರಿಗೆ ನಮ್ಮ ಜಿಲ್ಲೆ ಒಳಗಡೆ ಗೊತ್ತಿರಲಿಲ್ಲ. ಹಾಗಾಗಿ ಈ ಥರದ್ದು ಎಲ್ಲದೂ ಒಂದು ಪ್ರಯತ್ನಗಳನ್ನು ಮಾಡಿದ್ವಿ. ನೀವು ಇನ್ನೂ ಒಂದಷ್ಟು ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ರವೀಂದ್ರ ಅಕ್ಲಿಗೂಡ ಅಧ್ಯಕ್ಷರಾಗಿದ್ದಾಗ ಒಂದು ರಾಜ್ಯ ಸಮ್ಮೇಳನವನ್ನು ಮಾಡುವಂಥ ಕೆಲಸ ಮಾಡಿದರು. ಉದಯ್ ಕುಮಾರ್ ಅಧ್ಯಕ್ಷ ಇದ್ದಾಗ ಮೇಲ್ಗಡೆ ಹಿಂಭಾಗದಲ್ಲಿ ಒಂದು ಇದನ್ನು ಮಾಡುವಂಥ ಕೆಲಸ ಮಾಡಿದರು. ಮಂಜುನಾಥ್ KR ಮಂಜುನಾಥ್ ಅಧ್ಯಕ್ಷರಾದಾಗ ಒಂದು ಗೆಸ್ಟ್ ರೂಮ್ ಮಾಡಿದರು. ಅವರವ್ರ ಕಾಲಘಟ್ಟದಲ್ಲಿ ಒಂದೊಂದು ಸಾಕ್ಷಿಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ. ಹಾಗೆ ಬಾಳಗೋಪಾಲ್ ಅವರ ಅಧ್ಯಕ್ಷರಾಗಿದ್ದಾಗ ಒಂದು ರಾಜ್ಯ ಜನರಲ್ ಬಾಡಿಯನ್ನೇ ಇದರಲ್ಲಿ ಹಳೆಬೀಡಿನಲ್ಲಿ ಪುಷ್ಪಗಿರಿ ಬೆಟ್ಟದಲ್ಲಿ ಆಯೋಜನೆ ಮಾಡುವ ಕೆಲಸ ಮಾಡಿದರು. ವೇಣುಕುಮಾರ್ ಅಧ್ಯಕ್ಷರಾಗಿದ್ದಾಗ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಮಾಡಿದರು. ಒಂದೊಂದು ಅವರವರಿಗೆ ಏನೇನು ಸಾಧ್ಯತೆ ಇದೆ ಆ ಎಲ್ಲ ಸಾಧ್ಯತೆಗಳಲ್ಲಿ ಆ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆಲ್ಲ ಹಿಂದೆ ಪ್ರೇರಕ ಶಕ್ತಿಯಾಗಿ ನಿಂತಂಥವರು ನಮ್ಮ ಮದನಗೌಡರು. ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ HB ಮದನಗೌಡ ಮಾತನಾಡಿ, ತಾಲೂಕು ಉಸ್ತುವಾರಿಗಳು ಪ್ರಾಮಾಣಿಕ ಸಂಘಟಿತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಶುರುವಾಗಿದೆ. ಸಂಘದಲ್ಲಿ ಹಿಂದೆಯೂ ಇತ್ತು, ಆಗ ಹೊರಗಿನಿಂದ ಊಟ ತರಿಸಲಾಗ್ತಾ ಇತ್ತು. ಈಗ ಸಂಘದಲ್ಲೇ ಬಿಸಿಯಾಗಿ ಮಾಡಲಾಗ್ತಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು. ಯಾರು ಬರ್ತಾರೆ ಊಟಕ್ಕೆ ಅದೊಂದು ಮೆಸೇಜನ್ನು ಹಾಕಿ ಕನ್ಫರ್ಮ್ ಮಾಡಿದರೆ ಅಷ್ಟಕ್ಕೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನ ಮಾಡ್ತೀವಿ ನಿರಂತರವಾಗಿ. ಅದಕ್ಕೋಸ್ಕರ ಒಬ್ಬರನ್ನ ಈಗ ನಮ್ಮ ಕೆಂಚೇಗೌಡರು ಅದಕ್ಕೆ ಒಬ್ಬರು ಅಡುಗೆ ಮಾಡೋರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅದು ಪ್ರತಿದಿನ ಇಲ್ಲೇ ಅಡುಗೆ ತಯಾರು ಮಾಡಿ ಬಿಸಿ ಬಿಸಿಯಾದ ಊಟದ ವ್ಯವಸ್ಥೆಯನ್ನು ಪತ್ರಕರ್ತರಿಗೆ ಕೊಡಬೇಕು ಅಂತ ಈಗ ಮೊದಲ ಮಾಡಿ ಏನಿದೆ ಅಲ್ಲಿ ಒಂದು ಡೈನಿಂಗ್ ಹಾಲನ್ನು ಅಲ್ಲಿ ವ್ಯವಸ್ಥೆ ಮಾಡಿದೆ. ಅದನ್ನು ಎಲ್ಲರೂ ಕೂಡ ಸದುಪಯೋಗವನ್ನು ಪಡಿಸ್ಕೊಂಡು ಯಾರು ಬರ್ತೀರಾ ಅಂತ ಹೇಳ್ತಾರೆ ಮೊದಲೇ ಅದನ್ನು ಏನು ಈ ಹಿಂದೆ ಏನು ಮಾಡ್ಕೊ ಬರ್ತಿದ್ರು ಅದೇ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ KPS ಪ್ರಮೋದ್ ಮಾತನಾಡಿ, ಚುನಾವಣೆಯ ನಂತರ GR ಕೆಂಚೇಗೌಡ ಹಾಗೂ ತಂಡದವರು ವಿಭಿನ್ನ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡ್ತಾ ಇದ್ದು, ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಜಿಲ್ಲಾಧ್ಯಕ್ಷರಾದ GR ಕೆಂಚೇಗೌಡ ಮಾತನಾಡಿ, ಸಾಂಸ್ಕೃತಿಕ ಕ್ರೀಡೆ ಹಾಗೂ ಕಟ್ಟಡ ನಿರ್ವಹಣಾ ಸಮಿತಿಗಳು ಉತ್ತಮವಾದ ಕೆಲಸವನ್ನ ಮಾಡ್ತಿವೆ. BJ ಗೋಪಾಲಕೃಷ್ಣ ಅವರ ಕಾಲದಲ್ಲೂ ಊಟ ಇತ್ತು. ಈಗ ಇಲ್ಲೇ ತಯಾರು ಮಾಡಿ ನೀಡಲಾಗ್ತಾ ಇದೆ. ಇಡೀ ಜಿಲ್ಲೆಯ ಪತ್ರಕರ್ತರು ಇದರ ಲಾಭವನ್ನ ಪಡೆಯಬೇಕೆಂದರು. ಹಿಂದೆ ನಾವು ಹಸಿವಿನಿಂದ ಕೆಲಸ ಮಾಡ್ತಿದ್ವು. ಗ್ರಾಮೀಣ ಭಾಗದಿಂದ ಬಂದವರಿಗೆ ಅನುಕೂಲ ಆಗಲೆಂದು ಈ ಚಾಲನೆ ನೀಡಲಾಗಿದೆ. ಎಲ್ಲರೂ ಸಹಕಾರ ನೀಡಿ ನಾವು ತಪ್ಪು ಮಾಡಿದ್ರೆ ಗಮನಕ್ಕೆ ತನ್ನಿ, ತಿದ್ದಿಕೊಂಡು ಬಲಿಷ್ಠ ಕಟ್ಟುವಂತಹ ಸದೃಢಗೊಳಿಸುವ ಸಂಕಲ್ಪಕ್ಕೆ ಸಹಕಾರ ಕೊಡಿ ಎಂದು ಮನವಿ ಮಾಡಿದರು. ಅದರಲ್ಲಿ ಒಂದು ಸಾಂಸ್ಕೃತಿಕ ಸಮಿತಿ, ಇನ್ನೊಂದು ಕ್ರೀಡಾ ಸಮಿತಿ ಮತ್ತು ಕಟ್ಟಡ ಸಮಿತಿ. ಈಗಾಗಲೇ ಸಾಂಸ್ಕೃತಿಕ ಸಮಿತಿಯವರು ಮದನಗೌಡರು ಹೇಳಿದಂಗೆ ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ನಮ್ಮ ಪ್ರಸನ್ನ ಅವರು ಹೇಳ್ದಂಗೆ ಇದು ಅವ್ರದ್ದು 3ನೇ ಕಾರ್ಯಕ್ರಮ ಅಲ್ಲ, 4ನೇ ಕಾರ್ಯಕ್ರಮ. ಪ್ರಸನ್ನ ಒಂದು ಕಾರ್ಯಕ್ರಮನ ಕೈಬಿಟ್ಟರು. ಅದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ. ಅದು
ಕಾಡಿನ ಕೋಗಿಲೆ ಅಂತ ಹೇಳಿ ಕಾಡಿನ ಕೊಡಲು ಅಲ್ಲ ಕಾಡಿನ ಕೊಡಲು ಅಂತ ಹೇಳಿ ಕುವೆಂಪು ಅವರ ಒಂದು ಗೀತೆಗಳಿಗೆ ನೃತ್ಯ ರೂಪ. ಗೀತೆಗಳಿಗೆ ನೃತ್ಯ ರೂಪ ಕಾರ್ಯಕ್ರಮ ಇವತ್ತು ನೋಟಿಸ್ ನೋಟೆಡ್ ನ್ಯೂಸ್ ಮರ್ತೆ ಹೋಗ್ತಾ ಇದೆ. ನೋಟಿಸ್ ನ್ಯೂಸ್ ಅನ್ನೋದು ಮರ್ತು ಹೋಗ್ತಾ ಇದೆ. ಆ ಕಾರ್ಯಕ್ರಮದ ಮೂಲಕ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಭಾವಂತ ಬರಹಗಾರರನ್ನ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಸಾಂಸ್ಕೃತಿಕ ಸಮಿತಿ ಮಾಡ್ತಾ ಇದೆ. ಹಾಗೆ ಕ್ರೀಡಾ ಸಮಿತಿಯವರು ಕೂಡ ನಮ್ಮ ಪೊಲೀಸ್ ತಂಡದ ಜೊತೆ ಒಂದು ಕ್ರಿಕೆಟ್ ತಂಡವನ್ನು ಆಟ ನಡೆಸುವ ಮೂಲಕ ಅವ್ರ ಜೊತೆ ಇಡೀ ಜಿಲ್ಲೆಯ ಪತ್ರಕರ್ತರ ತಂಡವನ್ನು ಸೇರಿಸಿಕೊಂಡು ಒಂದು ಸ್ಪರ್ಧೆಯನ್ನು ನಡೆಸಿದ್ರು. ಅವರು ಕೂಡ ಈಗ ಮುಂದೆ ಮತ್ತೆ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಮದನಗೌಡರು ಶಿವಾನಂದ್ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವೇಳೆ ಉಪಾಧ್ಯಕ್ಷ ಜಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ, ಕಾರ್ಯದರ್ಶಿ ಖುಷ್ವಂತ್ ಹಾಗೆ ಮಾಜಿ ಅಧ್ಯಕ್ಷರಾದ ಬಾಳ್ಯಗೋಪಾಲ್, ರವಿ ನಾಕಲಕೂಡು, ಲೀಲಾವತಿ, ಬಿಆರ್ ಉದಯಕುಮಾರ್ ಮತ್ತು ಔಡುಹಳ್ಳಿ ಜಗದೀಶ್ ಹಾಗೆಯೇ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಸಂಪಾದಕರು, ವರದಿಗಾರರು ಭಾಗಿಯಾಗಿದ್ದರು. ಕಾರ್ಯದರ್ಶಿ ಕೆಎಂ ಹರೀಶ್ ಎಲ್ಲರನ್ನ ಸ್ವಾಗತಿಸಿದರು.